ಮನಸ್ಸಿಗೆ ಹೇಗೋ ಸಮಾಧಾನ ಮಾಡಿದೆ. ಆದರೆ ಎಲ್ಲೋ ತಪ್ಪು ನಡೀತಾ ಇದೆ ಅಂತ ಅನಿಸ್ತಿದೆ. ಇವ್ರುಗಳು ಈ ಜಗಳದ ವಿಚಾರನ ಇಲ್ಲಿಗೆ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಈ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ತಿದ್ದಾರೆ. ಇಲ್ಲ, ತಪ್ಪಾಗಬಾರ್ದು. ನನ್ನ ಮಕ್ಕಳ ವಿಚಾರದಲ್ಲಿ ತಪ್ಪಾಗಬಾರ್ದು. ದೊಡ್ಡವ್ರ ಮನಸ್ತಾಪಕ್ಕೆ ನನ್ನ ಮಕ್ಕಳ ಜೀವನ ಬಲಿ ಆಗಬಾರ್ದು. ರೀ, ಹಾಲು ತಗೊಳ್ಳಿ. ರೀ, ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿದ್ರೆ ಕುಂದಾಡ್ಬಿಡ್ತೀರಾ. ಹೇಳೇನ್ರಿ? ಅದಕ್ಕೆ ಯಾಕೆ ನುಲಿತಾ ಇದೆಯಾ? ಹೇಳು. ಹೆಂಗ್ ಗೊತ್ತಾ, ಅಬ್ಬೆ ಪ್ರೀತಿಗೆ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಮೊದಲು ಅವಳು ಈ ಮನೆಯಿಂದ ತೊಲಗಿದ್ರೆ ಸಾಕು, ಹಾಗೆ ಒಬ್ರೊಬ್ರಾಗಿ ಈ ಮನೆಯಿಂದ ಹೊರಗಡೆ ಹೋದ್ರೆ ಬಾನಿ ಸೊಪ್ಪು ಮುರಿದಂಗಾಗುತ್ತೆ. ಅಲ್ಲ ರೀ, ಅಪ್ಪೆ ಇಷ್ಟು ಬೇಗ ಪ್ರೀತಿಗೆ ಮದುವೆ ಮಾಡೋದಕ್ಕೆ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಬ್ಬೆ ಒಪ್ಕೆನ ಯಾರು ಕೇಳೋರು? ನಾನು ಆಗ್ಲೇ ಹುಡುಗನ್ನ ಹುಡುಕಿದ್ದಾಗಿದೆ. ನಿಜನೇನ್ರಿ? ಆಗ್ಲೇ ಹುಡುಗನ ಹುಡುಕ್ಬಿಟ್ಟಿದ್ದೀರಾ? ಯಾರ್ರೀ ಅವನು? ಏನ್ರಿ ಮಾಡ್ಕೊಂಡಿದ್ದಾನೆ? ದೊಡ್ಡ ಶ್ರೀಮಂತ ಕುಳ ಕಣೆ. ಟಿಂಬರ್ ಬಿಸ್ನೆಸ್ ಇದೆ. ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ. ಚೆನ್ನಾಗಿ ತಿಂದು ಕುಡಿದು ಬೆಳೆದಿರೋನು. ಹುಡುಗ ಸಾಹುಕಾರ. ಅವರಿಂದ ನಮ್ಮ ಪ್ರೀತಿಗೆ ತಂದ್ಕೊಡೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಲಾಭ ಇದೆ. ನೋಡ್ತಾ ಇನ್ನು ಮುಂದೆ ನಿನ್ ಗಂಡನ ಆಟನ. ಆ ರುದ್ರ ವಂಶದವ್ರನ್ನ ಸರ್ವನಾಶ ಮಾಡೋ ಸಮಯ ಬಂದಿದೆ. ನೋಡ್ತಾ ಇದ್ದೀನಿ ಮುಂದೆ ಹೇಗೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿತೀನಿ ಅಂತ. ಹೊಡಿದೆ ಬಿಡಲ್ಲ, ಹೊಡಿದೆ ಬಿಡೋನಲ್ಲ ಈ ಆದಿತ್ಯ ಸಿಂಹ. ರೀ, ಹುಡುಗನ್ ನಡತೆ ಹೇಗೆ? ಒಳ್ಳೆಯವನ ಕೆಟ್ಟವನ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ. ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್